ಈ ಎಲ್ಲ ಚರ್ಚೆಗಳ ಬೆನ್ನಲ್ಲೇ ಈಗ ಬೆಂಗಳೂರಿನಲ್ಲಿ ಕಾಂಗ್ರೆಸ್ನ ಅಹಿಂದ ನಾಯಕರು ಸಭೆ ಸೇರಿದ್ದಾರೆ. ಸಚಿವ ಎಚ್ ಡಿ ಮಹದೇವಪ್ಪ ನಿವಾಸದಲ್ಲಿ ನಡೆದಂತಹ ಒಂದು ಅಹಿಂದ ಮೀಟಿಂಗ್. ಸರ್ಕಾರಿ ನಿವಾಸದಲ್ಲಿ ಮಹದೇವಪ್ಪ ಅವರ ಜೊತೆಗೆ ಪರಮೇಶ್ವರ್ ಇದ್ರು, ಚರ್ಚೆ ಮಾಡಿದ್ದಾರೆ. ಬೆಂಗಳೂರಿನ ಕ್ರೆಸೆಂಟ್ ರಸ್ತೆಯಲ್ಲಿರುವ ಮಹದೇವಪ್ಪ ಅವರ ನಿವಾಸ ಇದೆಯಲ್ಲ, ಅಲ್ಲಿ ನಾಯಕರುಗಳೆಲ್ಲರೂ ಕೂಡ ಒಟ್ಟಾಗಿದ್ರು. ಚರ್ಚೆಯ ಸಂದರ್ಭದಲ್ಲಿ ಬಂದಿರುವಂತಹ ವಿಚಾರ, ಅಹಿಂದ ನಾಯಕರು ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ಅಂತ ಹೇಳಿ ಏನು ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು, ಆ ವಿಚಾರ ಕೂಡ ಮಾತಿಗೆ ಬಂದಿದೆ. ನವೆಂಬರ್ ಕ್ರಾಂತಿ ಕಿಚ್ಚಿನ ನಡುವೆ ದಲಿತ ಸಚಿವರ ಈ ತಂತ್ರಗಾರಿಕೆಯು ಕೂಡ ಚರ್ಚೆಗೆ ಗ್ರಾಸವಾಗಿದೆ. ಎಚ್ ಮಹದೇವಪ್ಪ ಅವರು ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಸರ್, ನಾಳೆ ಪವರ್ ಶೇರಿಂಗ್ ಅಂತ ಬಂದ್ರೆ ದಲಿತ ನಾಯಕರ ನಿಲುವು ಏನಾಗಿರುತ್ತೆ ಸರ್? ಅಂತ ಸಂದರ್ಭದಲ್ಲಿ ಒಂದು ಅವಕಾಶ ಕೊಡಿ ಅಂತ ನೀವು ಕೇಳ್ತೀರಾ? ಇಲ್ಲ, ಅದು ಆ ಥರ ಸನ್ನಿವೇಶ ಸೃಷ್ಟಿ ಆಗಿಲ್ಲ. ಸನ್ನಿವೇಶ ಬಂದಾಗ ಎಲ್ಲಿ ಯಾವಾಗ ಏನು ಹೇಳಬೇಕು ಅದು ಹೇಳ್ತೀವಿ ಸರ್. ಈಗ ಆ ವಿಚಾರದಲ್ಲೆಲ್ಲ ಒಗ್ಗಟ್ಟಿದ್ದೀರಾ ಸರ್? ಒಗ್ಗಟ್ಟಿಸಕರು ಸಚಿವರು ಸಮುದಾಯದವರೆಲ್ಲ ಆ ವಿಚಾರದಲ್ಲಿ ಒಗ್ಗಟ್ಟಿದ್ದೀರಾ? ಅದಿನ್ನೂ ಪ್ರಸ್ತಾಪನೆ ಬಂದಿಲ್ವಲ್ಲ. ಬಂದಾಗ ಏನು ಹೇಳಬೇಕು, ಎಲ್ಲಿ ಹೇಳಬೇಕು ಹೇಳ್ತೀವಿ. ಪ್ರಸ್ತಾಪಕ್ಕೆ ಅವಕಾಶ ಕೊಡದೆ ಏನಾದ್ರು ತೀರ್ಮಾನ ಮಾಡಿದ್ರೆ ಹೈಕಮಾಂಡ್ ಏನ್ ಮಾಡ್ತೀರಾ? ಹೈಕಮಾಂಡ್ ಇನ್ನೂ ಈ ಕಡೆ ಗಮನ ಹರಿಸ್ತಾರೆ. ಸನ್ನಿವೇಶ ಬಂದಾಗ ಎಲ್ಲರ ಅಭಿಪ್ರಾಯ ಕೇಳ್ತಾರೆ. ಅದ್ರ ಮುಂದೆ ಏನು ಹೇಳ್ಬೇಕು ಹೇಳ್ತೀವಿ ಸರ್. ಆದಿಜಂಬೂ ನಿಗಮದ್ದು ಅಧಿಕಾರಿ ಸಸ್ಪೆಂಡ್ ಆಗಿದೆ, ಬಟ್ ತನಿಖೆಗೆ ಆದೇಶ ಮಾಡಿಲ್ಲ MD. ಇಲ್ಲ, ಮಾಡ್ತಾರೆ. ನಮಗೆ ಅದನ್ನ ಏನು ಸಸ್ಪೆಂಡ್ ಆದ್ಮೇಲೆ ಎನ್ಕ್ವೈರಿ ಮಾಡಲೇಬೇಕಲ್ವಾ? ಬಟ್ ಆ ಆದೇಶದಲ್ಲಿ ಉಲ್ಲೇಖ ಆಗಿಲ್ಲ, ಕೇವಲ ಸಸ್ಪೆಂಡ್ ಆಗಿದೆ ಅನ್ನುವಂಥದ್ದು ಮಾತ್ರ ಆಗಿದೆ. ಎನ್ಕ್ವೈರಿ ಫಾಲೋಸ್. ಸಸ್ಪೆಂಡ್ ಆದ್ಮೇಲೆ ಎನ್ಕ್ವೈರಿ ಫಾಲೋಸ್. ನೀವು ಆದಿಜಂಬೂ ನಿಗಮದ MD ಗೆ ಸೂಚನೆ ಕೊಡ್ತೀರಾ? ಸಸ್ಪೆಂಡ್ ಆಗ್ಬೇಕಾದ್ರೆ ಏನಪ್ಪ ಮಿಸ್ಟೇಕ್ ಆಗಿದೆ ಅಂತಲ್ವಾ, ತಪ್ಪಾಗಿದೆ ಅಂತ. ಸೊ ಎನ್ಕ್ವೈರಿ ಫಾಲೋಸ್. ಅಲ್ಲ, ಅದರಲ್ಲಿ ತಪ್ಪಾಗಿದೆ, ಅದಕ್ಕೆ ಸಸ್ಪೆಂಡ್ ಮಾಡಿದೆ ಅನ್ನೋಂಥದ್ದಿದೆ. ಆದ್ರೆ ಮುಂದಿನ ಕ್ರಮ ನ್ಯಾಚುರಲ್ ಆಗೇ ಆಗುತ್ತಲ್ಲ. ತಪ್ಪಾಗಿ ಸಸ್ಪೆಂಡ್ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗುತ್ತಾ? ಏನ್ ತಪ್ಪಾಗಿದೆ, ಎಲ್ಲಾಗಿದೆ, ಯಾಕಾಯ್ತು, ಯಾರು ಮಾಡಿದ್ರು, ಮಾಡೇ ಮಾಡ್ತಾರೆ. ಕೆಳಹಂತದಂತ ಅಧಿಕಾರಿ ಒಬ್ಬರು ಸಸ್ಪೆಂಡ್ ಆದ್ರೆ ಮತ್ತೆ ಮೇಲ್ವರ್ಗದವರು ತಿಂದವರಿಗೆಲ್ಲ ಅದು ನೋಡೋಣ. ಅದು ಲೆಟ್ ಅಸ್ ನೋ ಥ್ರೂ ಎನ್ ಎನ್ಕ್ವೈರಿ. ಸೊ ಇದು ಎಚ್ ಸಿ ಮಹದೇವಪ್ಪ ಅವರ ಮಾತುಗಳು. ಅಂಥ ಸಿಚುವೇಶನ್ ಏನು ಬಂದಿಲ್ಲ, ಪವರ್ ಶೇರಿಂಗ್ ವಿಚಾರ ಅದೆಲ್ಲವೂ ಕೂಡ. ಅಂಥ ಸಂದರ್ಭ ಬಂದಾಗ ನೋಡೋಣ, ನಾವೆಲ್ಲರೂ ಕೂಡ ಒಟ್ಟಾಗಿ ಮಾತಾಡ್ತೀವಿ ಅನ್ನುವಂಥದ್ರ ಬಗ್ಗೆ ಎಚ್ ಸಿ ಮಹದೇವಪ್ಪ ಅವರು ರಿಯಾಕ್ಟ್ ಮಾಡಿದ್ದಾರೆ. ಸೊ ಇವತ್ತು ಬೆಂಗಳೂರಿನ ಕ್ರೆಸೆಂಟ್ ರಸ್ತೆಯಲ್ಲಿರುವ ಅವರ ನಿವಾಸದಲ್ಲಿ ಸಭೆ ನಡೀತು. ಇದೊಂದು ಜಸ್ಟ್ ಒಂದು ಔಪಚಾರಿಕ ಅಂತ ಅವ್ರು ಹೇಳ್ತಾರೆ. ಸುಮ್ಮನೆ ಹೀಗೆ ಮಾತಿಗೆ ನಾವು ಕಾಫಿಗೆ ಸಿಕ್ಕಿದ್ವಿ ಅಥವಾ ತಿಂಡಿಗೆ ಸಿಕ್ಕಿದ್ವಿ ಅಂತೇಳಿ. ಬಟ್ ಇಲ್ಲಿ ಅಹಿಂದ ನಾಯಕರುಗಳು ಈ ರೀತಿ ಒಗ್ಗೂಡಿ ಒಂದು ತಂತ್ರಗಾರಿಕೆಯನ್ನು ಹೆಣಿತಾ ಇದ್ದಾರೆ ಅನ್ನುವಂಥದ್ದಂತೂ ಸ್ಪಷ್ಟ. ಯಾಕಂದರೆ ಪವರ್ ಶೇರಿಂಗ್ ಅನ್ನುವಂಥದ್ದು ಬಂದರೆ DK ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕಾ ಅಥವಾ ಒಬ್ಬ ದಲಿತ ಮುಖ್ಯಮಂತ್ರಿ ಯಾಕೆ ಆಗಬಾರ್ದು ಅನ್ನುವಂಥದ್ರ ಬಗ್ಗೆ ಚರ್ಚೆಗಳು ಈಗಾಗಲೇ ಆರಂಭವಾಗಿವೆ ಇವರ ನಡುವೆ.